ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ 2025-26ನೇ ಸಾಲಿನ ಇತಿಹಾಸ ವಿಭಾಗದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದರಲ್ಲಿ ಬರುವ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ನೋಡಿ ಪ್ರಶ್ನೆ 1, 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಆನ್ಸರ್ ಕಾನ್ಸ್ಟಾಂಟಿನೋಪಲ್ ನಗರ. ಪ್ರಶ್ನೆ 2, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಡ್ಯಾಶ್. ಆನ್ಸರ್ ವಾಸ್ಕೋ ಡಿ ಗಾಮಾ. ಎಷ್ಟರಲ್ಲಿ? 1498. ಪ್ರಶ್ನೆ 3, 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ಆನ್ಸರ್ ತಿರುವಾಂಕೂರಿನ ಮೇಲೆ. ಪ್ರಶ್ನೆ 4, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್. ಆನ್ಸರ್ ಪುದುಚೇರಿ ಅಥವಾ ಪಾಂಡಿಚೇರಿ. ಪ್ರಶ್ನೆ 5, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲನ ನಡುವೆ ನಡೆದ ಕದನ ಡ್ಯಾಶ್. ಆನ್ಸರ್ ಪ್ಲಾಸಿ ಕದನ. ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತಪ್ಪ ಅಂದರೆ 1757. ನೆಕ್ಸ್ಟ್ ಪ್ರಶ್ನೆ 6, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. ಆನ್ಸರ್ ಎರಡನೇ ಶಾ ಆಲಂ. ಪ್ರಶ್ನೆ 7, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್. ಆನ್ಸರ್ ರಾಬರ್ಟ್ ಕ್ಲೈವ್. ಎಷ್ಟರಲ್ಲಿ? 1765ರಲ್ಲಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಇದರಲ್ಲಿ ಮೊದಲನೇ ಪ್ರಶ್ನೆ 8, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಉತ್ತರ, ಮಧ್ಯಯುಗದಲ್ಲಿ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರವು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ನೆಕ್ಸ್ಟ್, ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಈ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಕರೆಯುತ್ತಿದ್ದರು. ನೋಡಿ ಪ್ರಶ್ನೆ ಈ ರೀತಿಯೂ ಬರ್ಬೋದು 1 ಮಾರ್ಕ್ಸಿಗೆ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಯಾವ ನಗರವನ್ನು ಕರೆಯುತ್ತಿದ್ದರಪ್ಪ ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಕರೆಯುತ್ತಿದ್ದರು. ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದ್ದರು. ಯುರೋಪಿನ ದೇಶಗಳ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ಈ ರೀತಿ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೆಯುತ್ತಿತ್ತು. ನೆಕ್ಸ್ಟ್ ನೋಡಿ ಪ್ರಶ್ನೆ 9, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ. ಉತ್ತರ, ಕಾನ್ಸ್ಟಾಂಟಿನೋಪಲ್ ನಗರದ ಪತನ. ನೋಡಿ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಮತ್ತು ವ್ಯವಹಾರಗಳು ಯಾವ ನಗರದ ಮೂಲಕ ನಡೀತಿದ್ವಪ್ಪ ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ವು. ಇದನ್ನು 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಇದು ಕೂಡ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರಮುಖ ಕಾರಣವಾಯಿತು. ನೆಕ್ಸ್ಟ್, ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಭಾರತೀಯ ಮಸಾಲೆಗಳಿಗೆ
ಅತ್ಯಂತ ಹೆಚ್ಚಿನ ಬೇಡಿಕೆ ಇತ್ತು. ಯುರೋಪಿಯನ್ ರಾಜರು ನೀಡಿದ ಪ್ರೋತ್ಸಾಹ ನೋಡಿ. ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶಗಳ ರಾಜರುಗಳು ಏನು ಮಾಡ್ತಾರೆ, ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರಿಗೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ನೀಡಲಾರಂಭಿಸಿದರು. ಇನ್ನು ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಅಸ್ಟ್ರೋಲೋಬೋ, ಸಿಡಿಮದ್ದು ಉಪಕರಣಗಳು ನಾವಿಕರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದವು. ಇವು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರಮುಖವಾದ ಅಂಶಗಳು. ಇನ್ನು ಪ್ರಶ್ನೆ 11, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ. ನೋಡಿ, ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರಂದರೆ ಪೋರ್ಚುಗೀಸರು. ನೋಡಿ, ಮೊದಲು ಭಾರತಕ್ಕೆ ಬಂದ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. ನಂತರ ಕೊನೆಯದಾಗಿ ಭಾರತವನ್ನು ಬಿಟ್ಟು ಹೋದಂಥ ಯುರೋಪಿಯನ್ನರಂದರೆ ಪೋರ್ಚುಗೀಸರೇ ಆಗಿದ್ದಾರೆ. ವಾಸ್ಕೋ ಡಿ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್ ಯಾರು ಬರ್ತಾರೆ, ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಭಾರತಕ್ಕೆ ಬರ್ತಾನೆ. ಇನ್ನು ನೆಕ್ಸ್ಟ್ ಪೋರ್ಚುಗೀಸರ ನಂತರ ಬಂದವರೇ ಡಚ್ಚರು. ಡಚ್ಚರು ಮೂಲತಃ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇನ್ನು ಡಚ್ಚರ ನಂತರ ಬಂದವರು ಇಂಗ್ಲೀಷರು ಅಂದರೆ ಬ್ರಿಟಿಷರು. ನಂತರ ಕೊನೆಯದಾಗಿ ಬಂದವರು ಫ್ರೆಂಚರು. ಭಾರತ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳು ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು. ಇನ್ನು ನೆಕ್ಸ್ಟ್ ನೋಡಿ 11ನೇ ಪ್ರಶ್ನೆ, ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಮಾರ್ತಾಂಡ ವರ್ಮ ಆಳಿದ. ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಹಾಗೂ ತನ್ನ ಸಂಸ್ಥಾನಗಳನ್ನು ಪರಕೀಯ ಡಚ್ಚರಿಂದ ಸಂರಕ್ಷಿಸಿದನು. ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ. ಇನ್ನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರನ್ನು ತಡೆಗಟ್ಟಿದ. ಕಾಯಂ, ಕುಳಂ, ಕೊಚ್ಚಿ, ಪುರಂಕಾಡು ಮತ್ತು ವಡಕುಂಕುರು ಸಂಸ್ಥಾನಗಳ ಜೊತೆಗೂಡಿ ಡಚ್ ಸೇನೆಯು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡ ವರ್ಮನ ಪಡೆ ಡಚ್ ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕ್ಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡಿತು. ಈ ರೀತಿ ಮಾರ್ತಾಂಡ ವರ್ಮನು ಡಚ್ಚರನ್ನು ನಿಯಂತ್ರಿಸಿದ. ಈ ರೀತಿ ನೀವು ಪಾಯಿಂಟ್ಸ್ ಮಾಡ್ತಾ ಮಾಡ್ತಾ ಓದೋದರಿಂದ ನಿಮಗೆ ಅತಿ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ನೋಡಿ ಪ್ರಶ್ನೆ 12, ಎರಡನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ. ನೋಡಿ, ಎರಡನೇ ಕರ್ನಾಟಿಕ್ ಯುದ್ಧವು 1749ರಲ್ಲಿ ಚಾಲುವಾಗಿ 1754ರವರೆಗೆ ನಡೆಯಿತು. ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾದ ಸಲಾಬಜಂಗ್ನನ್ನು ಏನು ಮಾಡ್ತಾರೆ, ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ಅವನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಿಕ್ನ ನವಾಬನಾದನು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಿಕ್ನ ರಾಜಧಾನಿ ಆರ್ಕಾಟಿಕ್ನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದ. ಅಂತಿಮವಾಗಿ ಯುದ್ಧದಲ್ಲಿ ಏನು ಮಾಡಲಾಗುತ್ತೆ, ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಅವನ ಸಂಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ ಮಗನಾದ ಮೊಹಮ್ಮದ್ ಆಲಿಯನ್ನು ನವಾಬನಾಗಿ ನೇಮಕ ಮಾಡುತ್ತಾರೆ. ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಫ್ರೆಂಚರಿಗೆ ಈ ಯುದ್ಧವು ಏನಾಗುತ್ತೆ, ಕೊನೆಯದಾಗಿ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ತಂದುಕೊಟ್ಟರೆ ಬ್ರಿಟಿಷರಿಗೆ ಈ ಯುದ್ಧವು ಪ್ರತಿಷ್ಠೆಯನ್ನು ತಂದುಕೊಟ್ಟಿತು.
ಈ ರೀತಿಯಾಗಿ ಎರಡನೇ ಕರ್ನಾಟಕ ಯುದ್ಧವು ನಡೆಯಿತು. ನೆಕ್ಸ್ಟ್ ನೋಡಿ ಪ್ರಶ್ನೆ 13. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಮೊದಲನೇದಾಗಿ ಕಾರಣಗಳು. 1. ದಸ್ತಕಗಳ ದುರುಪಯೋಗ. ನೋಡಿ, ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ಏನು ಮಾಡ್ತಾರೆ, ಅವುಗಳನ್ನು ದುರುಪಯೋಗ ಪಡಿಸಿಕೊಳ್ಳಲು ಆರಂಭಿಸಿದಾಗ ಈ ದಸ್ತಕಗಳ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡುತ್ತಿದ್ದರು. ಇದು ಏನು ಮಾಡುತ್ತೆ, ಸಿರಾಜುದ್ದೌಲನನ್ನು ಯುದ್ಧಕ್ಕೆ ಪ್ರೇರೇಪಿಸಿತು. ಇನ್ನು 2. ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಪರಸ್ಪರ ಪ್ರತಿಸ್ಪರ್ಧಿಗಳಾದಂಥ ಬ್ರಿಟಿಷರು ಮತ್ತು ಫ್ರೆಂಚರು ತಮ್ಮ ವ್ಯಾಪಾರಿ ಕೋಟೆಗಳನ್ನು ಏನು ಮಾಡ್ತಾರೆ, ಶಸ್ತ್ರಾಸ್ತ್ರಗಳಿಂದ ಬಲಪಡಿಸಿಕೊಳ್ಳತೊಡಗಿದರು. ಅನುಮತಿ ಪಡೆಯದೆ ಕೋಟೆಯ ದುರಸ್ತಿ ಮಾಡಿಸಿದ್ದು ಮತ್ತು ಫಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಸೂಚಿಸಿದನಾದರೂ ಬ್ರಿಟಿಷರು ಇದನ್ನು ಪಾಲಿಸಲಿಲ್ಲ. ಇದು ಕೂಡ ಸಿರಾಜುದ್ದೌಲನಿಗೆ ಯುದ್ಧಕ್ಕೆ ಪ್ರೇರೇಪಿಸಿತು. ಇನ್ನು 3ನೇ ಕಾರಣ ಕಪ್ಪು ಕೋಣೆ ದುರಂತ. ನೋಡಿ, ಸಿರಾಜುದ್ದೌಲನ್ ಏನು ಮಾಡ್ತಾನೆ, ಬ್ರಿಟಿಷರ ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಅಲ್ಲಿ ಕೆಲವರನ್ನು ಸೆರೆ ಹಿಡಿದನು. ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಂಥ 146 ಮಂದಿಯನ್ನು ಒಂದು ಚಿಕ್ಕ ಕೋಣೆಯೊಳಗೆ ಕೂಡ ಹಾಕ್ತಾನೆ. ಅದರಲ್ಲಿ 123 ಜನ ಸಾವನ್ನಪ್ಪಿದರೆ 23 ಜನ ಮಾತ್ರ ಬದುಕುಳಿದರು. 23 ಜನ ಬದುಕುಳಿದರು. ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಏನು ಮಾಡ್ತಾನೆ, ಬಂಗಾಳಕ್ಕೆ ಬರ್ತಾನೆ. ಇದು ಕೂಡ ಯುದ್ಧಕ್ಕೆ ಒಂದು ಪ್ರಮುಖ ಕಾರಣವಾಯಿತು. ನೆಕ್ಸ್ಟ್ ಪ್ಲಾಸಿ ಕದನದ ಪರಿಣಾಮಗಳು. ನೋಡಿ, ಮೊದಲೇದು, ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈತಿಕ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. 2. ಮೀರ್ ಜಾಫರ್ ಬಂಗಾಳದ ನವಾಬನಾದ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿಬಂಧಿತ ಹಕ್ಕನ್ನು ಪಡೆಯಿತು. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಇದು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು. ಪ್ರಶ್ನೆ 14. ಬಕ್ಸಾರ್ ಕದನದ ಪರಿಣಾಮಗಳು. ನೋಡಿ, ಮೊದಲೇದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕುಗಳನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು. ಇನ್ನು ಔಧ್ನ ನವಾಬನಾದ ಸುಜು ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗಾಗಿ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಇವು ಬಕ್ಸಾರ್ ಕದನದ ಪರಿಣಾಮಗಳು. ಇಲ್ಲಿಗೆ ಮೊದಲ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಿಮಗೆ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳು ಬೇಕಂದರೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.